ಫ್ರೆಂಡ್ಸ್, ನೀವೆಲ್ಲ ಎಷ್ಟು ದಿನ ಕೇಳಿರ್ತೀರಿ ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್, ಆ್ಯಪಲ್ ಇವು ಗ್ಲೋಬಲ್ ಟೆಕ್ ಜೈಂಟ್ಸ್. ಆದರೆ ನಮ್ಮ ಇಂಡಿಯಾದಲ್ಲೇ ಒಂದು ಕಂಪ್ನಿ ಇದೆ. ಅದು ಕ್ವೈಟ್ಲಿ, ಸೈಲೆಂಟ್ಲಿ ಬಟ್ ಸ್ಟ್ರಾಂಗ್ಲಿ ಇದೇ ಜೈಂಟ್ಸ್ಗೆ ಕಾಂಪಿಟೇಷನ್ ಕೊಡ್ತಿದೆ. ಹೌದು, ನಾನು ಹೇಳ್ತಿರೋದು ಝೋಹೋ ಬಗ್ಗೆ. ಮೇಡ್ ಇನ್ ಇಂಡಿಯಾ, ಯೂಸ್ಡ್ ಬೈ ವರ್ಲ್ಡ್. ಆ್ಯಂಡ್ ಟುಡೇ ನಾನು ನಿಮಗೆ ಹೇಳ್ತೀನಿ ಝೋಹೋ ಹೇಗೆ ವಿಲೇಜಿಂದ ಗ್ಲೋಬಲ್ ಸ್ಟೇಜ್ಗೆ ಬಂತು ಅಂತ. ಅರಟ್ಟೆ ಆ್ಯಪ್ ಓಲಾ ಬ್ರೌಸರ್ ಲಾಂಚ್ ಮಾಡಿ ಹೇಗೆ ವಾಟ್ಸಪ್ ಕ್ರೋಮ್ಗೆ ಚಾಲೆಂಜ್ ಕೊಡ್ತು. ಇದು ಸಿಂಪಲ್ ಸ್ಟೋರಿ ಅಲ್ಲ, ಇದು ಇನ್ಸ್ಪಿರೇಷನ್. ಝೋಹೋ ಜರ್ನಿಯ ರಿಯಲ್ ಹೀರೋ ಶ್ರೀಧರ್ ವೆಂಬು. ಅವರೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು, ತಾಂಜಾವೂರು, ತಮಿಳುನಾಡಲ್ಲಿ. ಎಜುಕೇಷನ್ IIT ಮದ್ರಾಸ್, ನಂತರ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಅಮೆರಿಕಾದಲ್ಲಿ PhD. ಜಾಬ್ ಕೂಡ ಕಂಫರ್ಟೇಬಲ್ ಇದ್ದು ಅಮೆರಿಕಾದಲ್ಲೇ ಸೆಟ್ಲ್ ಆಗ್ಬೋದಿತ್ತು. ಬಟ್ ಶ್ರೀಧರ್ ಸರ್ ಚೂಸ್ ಮಾಡಿದ್ದು ಬೇರೆ ದಾರಿ. ಅವ್ರ ಥಾಟ್ ಏನಂದರೆ, ನಾನು ಕೆಲಸ ಮಾಡೋದಕ್ಕಿಂತ ನಾನು ಕ್ರಿಯೇಟ್ ಮಾಡಬೇಕು, ಇಂಡಿಯಾಯಿಂದ ಗ್ಲೋಬಲ್ ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕು. ಅಷ್ಟಕ್ಕೆ ಅವರು 1996ರಲ್ಲಿ ತನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಸೇರಿ ಕ್ಯಾಲಿಫೋರ್ನಿಯಾದಲ್ಲೇ ಒಂದು ಸ್ಮಾಲ್ ಆಫೀಸ್ನಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿದರು. ಅವತ್ತು ಅದರ ಹೆಸರು ಅಡ್ವೆಂಟ್ ನೆಟ್, ಫೋಕಸ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಅವರು ಸಿಸ್ಕೋ, ಕ್ವಾಲ್ಕಾಮ್, ನೋಕಿಯಾ ಇಂಥ ದೊಡ್ಡ ಟೆಕ್ ಕಂಪ್ನೀಸ್ಗೆ ಸೊಲ್ಯೂಷನ್ ಕೊಡ್ತಾ ಸ್ಲೋಲಿ ಮಾರ್ಕೆಟ್ಗೆ ಎಂಟ್ರಿ ಮಾಡಿದರು. ಲೈಫ್ ಈಸಿ ಇರಲಿಲ್ಲ. 2000ರಲ್ಲಿ .com ಬಬಲ್ ಬಸ್ಟ್ ಆಯಿತು. ಥೌಸಂಡ್ಸ್ ಆಫ್ ಟೆಕ್ ಕಂಪ್ನೀಸ್ ಕ್ಲೋಸ್ ಆಯಿತು. ಅಡ್ವೆಂಟ್ ನೆಟ್ ಕೂಡ ಸ್ಟ್ರಗಲ್ ಫೇಸ್ ಮಾಡ್ತು. ಈ ಸಮಯದಲ್ಲಿ ಶ್ರೀಧರ್ ಸರ್ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡ್ರು. ಇಫ್ ಯು ಓನ್ಲಿ ಡೂ ನೆಟ್ವರ್ಕ್ ಸಾಫ್ಟ್ವೇರ್, ಫ್ಯೂಚರ್ ಇಲ್ಲ. ನಾವು ಬಿಸ್ನೆಸ್ ಪ್ರೊಡಕ್ಟಿವಿಟಿ ಟೂಲ್ಸ್ ಬಿಲ್ಡ್ ಮಾಡೋಣ ಅಂತ ಡಿಸೈಡ್ ಮಾಡಿದರು. ಇದಕ್ಕೆ ರಿಸಲ್ಟ್ ಝೋಹೋ CRM. ಅದೊಂದು ಹ್ಯೂಜ್ ಸಕ್ಸಸ್. ಸ್ಲೋಲಿ ಅವರು ಲಾಂಚ್ ಮಾಡಿದರು ಝೋಹೋ ಮೇಲ್, ಝೋಹೋ ರೈಟರ್, ಝೋಹೋ ಶೀಟ್, ಝೋಹೋ ಮೀಟಿಂಗ್. ಸ್ಟೆಪ್ ಬೈ ಸ್ಟೆಪ್ ಟುಡೇ ದೇ ಹ್ಯಾವ್ 55+ ಆ್ಯಪ್ಸ್. ಒಂದು ಕಂಪ್ನಿಗೆ ಬೇಕಾಗಿರೋ ಆಲ್ಮೋಸ್ಟ್ ಎವ್ರಿ ಸಾಫ್ಟ್ವೇರ್ ಸೊಲ್ಯೂಷನ್ ಝೋಹೋ ಆಲ್ರೆಡಿ ಬಿಲ್ಡ್ ಮಾಡಿದೆ. ಮೈಕ್ರೋಸಾಫ್ಟ್ ಆಫೀಸ್, ಗೂಗಲ್ ವರ್ಕ್ ಸ್ಪೇಸ್ ಇವ್ರಿಗೆ ಡೈರೆಕ್ಟ್ ಕಾಂಪಿಟೇಟರ್ ಆಗಿ ಝೋಹೋ ಆ್ಯಪ್ಸ್ ಮಾರ್ಕೆಟ್ ಶೇರ್ ಇಟ್ಕೊಂಡಿದೆ. ಫ್ರೆಂಡ್ಸ್, ಝೋಹೋನ ಸ್ಪೆಷಲ್ ಮಾಡೋದು ಅದರ ಕಲ್ಚರ್. ಬೇರೆ ಕಂಪ್ನೀಸ್ ಆದರೆ ಸಿಲಿಕಾನ್ ವ್ಯಾಲಿನಲ್ಲಿ ಆಫೀಸ್ ಸೆಟಪ್ ಮಾಡ್ತಾರೆ, IIT, IIM ಗ್ರ್ಯಾಜುಯೇಟ್ಸ್ನ ಹೈರ್ ಮಾಡ್ತಾರೆ, ಕ್ರೋರ್ಸ್ ಪೇ ಮಾಡ್ತಾರೆ. ಆದರೆ ಶ್ರೀಧರ್ ಸರ್ ಹೇಳೋದೇ ಬೇರೆ. ಅವ್ರು ಹೇಳೋದು ಟ್ಯಾಲೆಂಟ್ಸ್ ಓನ್ಲಿ ಬಿಗ್ ಸಿಟೀಸ್ನಲ್ಲಿ ಅಷ್ಟೇ ಅಲ್ಲ, ಟ್ಯಾಲೆಂಟ್ಸ್ ನಮ್ಮ ವಿಲೇಜ್ನಲ್ಲಿ ಕೂಡ ಇದೆ. ಅದಕ್ಕೆ ನಾವು ಹೆಡ್ ಕ್ವಾರ್ಟರ್ಸ್ನ ಟೆಂಕಾಸಿ, ತಮಿಳುನಾಡಿನಲ್ಲಿ ಬಿಲ್ಡ್ ಮಾಡ್ತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಗ್ಲೋಬಲ್ ಕಂಪ್ನಿ ವಿಲೇಜ್ನಲ್ಲಿ R&D ಸೆಂಟರ್ ಇಟ್ಟು ಲೋಕಲ್ ಯೂಸ್ನ ಟ್ರೈನ್ ಮಾಡಿ ವರ್ಲ್ಡ್ ಕ್ಲಾಸ್ ಇಂಜಿನಿಯರ್ಸ್ ಕ್ರಿಯೇಟ್ ಮಾಡ್ತಿದೆ. ಇಂದು ಝೋಹೋಗೆ 15,000+ ಎಂಪ್ಲಾಯೀಸ್ ಇದ್ದಾರೆ. ಮೆಜಾರಿಟಿ ರೂರಲ್ಸ್ ಗ್ರೌಂಡ್ನಿಂದ ಬಂದಿರುವಂಥವ್ರು. ಇದು ಸಾಧ್ಯ ಆಗೋದು ಇಂಡಿಯಾದಲ್ಲಿ ಮಾತ್ರ. ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್, ಮೈಂಡ್ಸೆಟ್, ಸಿಂಪ್ಲಿಸಿಟಿ ಎಲ್ಲವೂ ಮ್ಯಾಚ್ ಆಗುತ್ತೆ. ಇದರ್ ಸರ್ ಪರ್ಸ್ನಲಿ ಸೈಕಲ್ ಹಾಕ್ಕೊಂಡು ವಿಲೇಜ್ ಟೂರ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಮೀಟ್ ಆಗ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅವ್ರ ಡ್ರೀಮ್ ಸಿಂಪಲ್, ಇಂಡಿಯಾದಲ್ಲಿ ವಿಲೇಜ್ ಲೆವೆಲ್ನಲ್ಲಿ ಜಾಬ್ ಕ್ರಿಯೇಟ್ ಮಾಡಬೇಕು, ಬ್ರೈನ್ ಡ್ರೈನ್ ಸ್ಟಾಪ್ ಮಾಡಬೇಕು. ಇವತ್ತು ವರ್ಲ್ಡ್ ವೈಡ್ 100 ಮಿಲಿಯನ್+ ಯೂಸರ್ಸ್ ಝೋಹೋ ಯೂಸ್ ಮಾಡ್ತಿದ್ದಾರೆ ವರ್ಲ್ಡ್ ವೈಡ್. ಸ್ಮಾಲ್ ಸ್ಟಾರ್ಟಪ್ಸ್, ಸ್ಕೂಲ್ಸ್, ಡಾಕ್ಟರ್, ಕ್ಲಿನಿಕ್ಸಿಂದ ಫಾರ್ಚೂನ್ 500 ಕಂಪ್ನೀಸ್ವರೆಗೆ ಝೋಹೋ ಆ್ಯಪ್ಸ್ ಎವ್ರಿ ಡೇ ಯೂಸ್ ಮಾಡ್ತಾರೆ. ರೆವೆನ್ಯೂ ಆಲ್ಮೋಸ್ಟ್ $1 billion ಎವ್ರಿ ಇಯರ್. ಮೋಸ್ಟ್ ಇಂಪಾರ್ಟೆಂಟ್, ಝೋಹೋ ನೆವರ್ ಟುಕ್ ಫಾರಿನ್ ಇನ್ವೆಸ್ಟ್ಮೆಂಟ್, ನೋ VC ಫಂಡಿಂಗ್, ನೋ IPO ಪ್ರೆಷರ್. ಕಂಪ್ಲೀಟ್ಲಿ ಬೂಸ್ಟ್ ಟ್ರ್ಯಾಪ್ಡ್, ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಅಂದರೆ ಕಂಪ್ನಿ ಡಿಸಿಷನ್ಸ್ನ ಇನ್ವೆಸ್ಟರ್ಸ್ ಡಿಸೈಡ್ ಮಾಡೋದಿಲ್ಲ. ಝೋಹೋ ಎಂಪ್ಲಾಯೀಸ್, ಕಸ್ಟಮರ್ಸ್, ಇವ್ರ ಫ್ಯೂಚರ್ನ ಕಾಪಾಡೋದು ಫೌಂಡರ್ಸ್ ಕೈನಲ್ಲಿದೆ. 2021ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಆಯಿತು. ವಾಟ್ಸಪ್ ತನ್ನ ಹೊಸ ಪ್ರೈವೇಸಿ ಪಾಲಿಸಿ ಲಾಂಚ್ ಮಾಡ್ತು. ಪೀಪಲ್ ಗಾಟ್ ವರೀಡ್. ನಮ್ಮ ಚಾರ್ಟ್ಸ್ ಸೇಫಾ, ನಮ್ಮ ಡೇಟಾ ಸೇಫಾ? ಅಷ್ಟರಲ್ಲಿ ಝೋಹೋ ಇಂಟ್ರೊಡ್ಯೂಸ್ ಮಾಡ್ತು ಅರಟ್ಟೆ ಆ್ಯಪ್. ಇದರ ಅರ್ಥ ಸಿಂಪಲ್, ಗಾಸಿಪ್, ಫ್ರೆಂಡ್ಲಿ ಟಾಕ್, ಚಾಟಿಂಗ್. ದಿಸ್ ಆ್ಯಪ್ ವಾಸ್ ಲಾಂಚ್ಡ್ ಆಸ್ ಎ ಮೇಡ್ ಇನ್ ಇಂಡಿಯಾ, ಸ್ಟೋರ್ಡ್ ಇನ್ ಇಂಡಿಯಾ ಆಲ್ಟರ್ನೇಟಿವ್ ಟು ವಾಟ್ಸಪ್. ಜನರು ಇಮಿಡಿಯೇಟ್ಲಿ ಕನೆಕ್ಟ್ ಆದರು, ಫೈನಲಿ ಒಂದು ಇಂಡಿಯನ್ ಆ್ಯಪ್ ಬಂದಿದೆ ಅಂತ. ನಾಟ್ ಜಸ್ಟ್ ಅರಟ್ಟೆ. ಝೋಹೋ ರೀಸೆಂಟ್ಲಿ ಲಾಂಚ್ ಮಾಡಿದೆ ಓಲಾ ಬ್ರೌಸರ್. ಓಲಾ ಅಂದರೆ ತಮಿಳ್ ವರ್ಡ್ ಜರ್ನಿ. ಇದು ಒಂದು ಪ್ರೈವಸಿ ಫೋಕಸ್ಡ್ ಲೈಟ್ ವೆಯ್ಟ್ ಬ್ರೌಸರ್. ಝೋಹೋ ಹೇಳೋದೇನೆಂದರೆ, ಗೂಗಲ್ ಕ್ರೋಮ್ ವರ್ಲ್ಡ್ ಡಾಮಿನೇಟ್ ಮಾಡ್ತಿದೆ, ಆದರೆ ಯೂಸರ್ ಡೇಟಾ ಕೂಡ ಹೆವಿಲಿ ಕಲೆಕ್ಟ್ ಮಾಡ್ತಿದೆ. ಓಲಾ ಬ್ರೌಸರ್ ಸಿಂಪಲ್, ಕ್ಲೀನ್, ಡೇಟಾ ಪ್ರೈವಸಿ ಫಸ್ಟ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ವಾಟ್ಸಪ್ಗೆ ಅರಟ್ಟೆ, ಕ್ರೋಮ್ಗೆ ಓಲಾ. ಸ್ಲೋಲಿ ಬಟ್ ಶ್ಯೂರ್ಲಿ ಝೋಹೋ ಬಿಲ್ಡಿಂಗ್ ಒನ್ ಕಂಪ್ಲೀಟ್ ಇಂಡಿಯನ್ ಎಕೋಸಿಸ್ಟಮ್. ಶ್ರೀಧರ್ ವೆಂಬು ಸರ್ ಹೇಳೋದು ನನಗೆ ಪರ್ಸ್ನಲಿ ತುಂಬ ಇನ್ಸ್ಪೈರ್ ಮಾಡ್ತು. ಅವ್ರು ಹೇಳ್ತಾರೆ, ವಿ ಆರ್ ನಾಟ್ ಬಿಲ್ಡಿಂಗ್ ಫಾರ್ ವ್ಯಾಲ್ಯೂಯೇಷನ್, ವಿ ಆರ್ ಬಿಲ್ಡಿಂಗ್ ಫಾರ್ ವ್ಯಾಲ್ಯೂಸ್. ಇಂದಿನ ಸ್ಟಾರ್ಟಪ್ಸ್ ಎಲ್ಲದರ ಡ್ರೀಮ್ IPO, ಯೂನಿಕಾರ್ನ್ ಟ್ಯಾಗ್, ಇನ್ವೆಸ್ಟರ್ ಫಂಡಿಂಗ್. ಆದರೆ ಝೋಹೋ ಹೇಳೋದು, ನಮ್ಮ ವಿಷನ್ ಲಾಂಗ್ ಟರ್ಮ್. ಇನ್ವೆಸ್ಟರ್ ಪ್ರೆಷರ್ ಬೇಡ, ಪ್ರಾಫಿಟ್ ಸ್ಲೋ ಆಗಲಿ ಬಟ್ ಸಸ್ಟೈನಬಲ್ ಆಗಿರಲಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇವತ್ತು ಝೋಹೋ ಗ್ಲೋಬಲ್ ಮಾರ್ಕೆಟ್ ಶೇರ್ ಹಿಡಿದ್ರು, ಅವರು ಸ್ಟಿಲ್ ಗ್ರೌಂಡೆಡ್, ಸ್ಟಿಲ್ ವಿಲೇಜ್ ಬೆಸ್ಟ್. ಫ್ರೆಂಡ್ಸ್, ಝೋಹೋ ಸ್ಟೋರಿ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ.
ಸಿಲಿಕಾನ್ ವ್ಯಾಲಿಗೆ ಹೋಗಬೇಕು ಅನ್ನೋದು ಸಕ್ಸಸ್ಗೆ ಕಂಡೀಷನ್ ಅಲ್ಲ. ಬಿಗ್ ಇನ್ವೆಸ್ಟರ್ಸ್ ಬೇಕು ಅನ್ನೋದು ಟ್ರೂತ್ ಅಲ್ಲ. ಯು ಕ್ಯಾನ್ ಸ್ಟಾರ್ಟ್ ಸ್ಮಾಲ್, ಯು ಕ್ಯಾನ್ ಬಿಲ್ಡ್ ಫ್ರಮ್ ಎ ವಿಲೇಜ್ ಆ್ಯಂಡ್ ಸ್ಟಿಲ್ ಕಾನ್ಕರ್ ದ ವರ್ಲ್ಡ್. ಶ್ರೀಧರ್ ವೆಂಬು ಸರ್ ಹೇಳೋ ಥರ ಇಂಡಿಯಾಯಿಂದ ಗ್ಲೋಬಲ್ ಕಂಪ್ನೀಸ್ ಬಿಲ್ಡ್ ಮಾಡೋ ಟೈಮ್ ಬಂದಿದೆ. ವಿ ಡೋಂಟ್ ಜಸ್ಟ್ ಯೂಸ್ ಆ್ಯಪ್ಸ್, ವಿ ಮಸ್ಟ್ ಕ್ರಿಯೇಟ್ ದೆಮ್. ಸೊ ನೆಕ್ಸ್ಟ್ ಟೈಮ್ ನೀವು ವಾಟ್ಸಪ್, ಕ್ರೋಮ್, ಗೂಗಲ್ ಡಾಕ್ಯುಮೆಂಟ್ಸ್ ಬಳಸ್ತಿದ್ರೆ ಗಮನಿಸಿ, ನಮ್ಮದೇ ಝೋಹೋ ಆಲ್ರೆಡಿ ಆಲ್ಟರ್ನೇಟಿವ್ ಕೊಡ್ತಿದೆ. ಲೆಟ್ಸ್ ಬಿ ಪ್ರೌಡ್ ಆಫ್ ಅವರ್ ಇಂಡಿಯನ್ ಇನ್ನೋವೇಷನ್ಸ್. ಇದು ಫ್ರೆಂಡ್ಸ್ ಝೋಹೋ ಸಕ್ಸಸ್ ಸ್ಟೋರಿ. ನಿಮಗೆ ಇನ್ಸ್ಪೈರ್ ಆಯಿತಾ? ಝೋಹೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅರೆಕ್ಟೈ ಓಲಾ ಬ್ರೌಸರ್ ಟ್ರೈ ಮಾಡ್ತಿದ್ದೀರಾ? ಕಾಮೆಂಟ್ನಲ್ಲಿ ಶೇರ್ ಮಾಡಿ. ಇಂತಹ ಇನ್ಸ್ಪೈರಿಂಗ್ ಇಂಡಿಯನ್ ಸ್ಟಾರ್ಟಪ್ ಸ್ಟೋರೀಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸ್ಟೋರಿ ಯಾವ ಕಂಪ್ನಿ ಬಗ್ಗೆ ಬೇಕು ನಿಮ್ಮ ಸಜೆಷನ್ ಕೂಡ ಕೊಡ್ತೀರಾ ಅಂದರೆ ಅದೇ ನನ್ನ ನೆಕ್ಸ್ಟ್ ವಿಡಿಯೋ ಆಗ್ಬೋದು.